आज आपको 7 लाख रुपीस तक की इनकम पर कोई टैक्स नहीं देना पड़ा। एक और नई योजना शुरू की है, पीएम सूर्यघर मुफ्त बिजली योजना। How many times did Adani ji join you later on a visit? How many times did Adani ji travel to a country immediately after you did? And how many of these countries after you visited did Adani ji get a contract? There are the courts in the country, there is the election commission in the country, and nothing has happened. The election commission has not even said, wait a minute, you have frozen bank account of the largest, of one of the biggest political parties, largest opposition in the country. ಹೊಟ್ಟೆ ತುಂಬಿದವರು ಮತ್ತು ಹಸಿದವರ ನಡುವಿನ ಹೋರಾಟದಂತೆ ಈ ಬಾರಿ ಲೋಕಸಭಾ ಚುನಾವಣೆ ನಡೆಯಲಿದೆ. ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವರಿಗೆ ಅಗ್ನಿ ಪರೀಕ್ಷೆಯ ಸಮಯ. ರಾಹುಲ್ ಗಾಂಧಿ ಅವರು ಈ ಬಾರಿ ಪಪ್ಪು ಅಲ್ಲ, ಈ ಬಾರಿ ಎಲ್ಲರ ಒಪ್ಪು ಆಗುತ್ತಾರಾ? ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಹೊಟ್ಟೆ ಹಸಿವಿನಿಂದ ಸತ್ತಿದ್ದಾರೆ. ಅವರ ಪಾಲಿಗೆ ಯಾವ ರಾಜಕಾರಣಿಯೂ ರಾಮನ ರೂಪದಲ್ಲಿ ದರ್ಶನ ನೀಡುತ್ತಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಸಿವಿಗಿಂತ ದೊಡ್ಡ ದೇವರು ಮತ್ತೊಂದಿಲ್ಲ. ಹೊಟ್ಟೆ ತುಂಬಿದವರು ಮತ್ತು ಹಸಿದವರ ನಡುವಿನ ಹೋರಾಟದಂತೆ ಈ ಬಾರಿಯ ಲೋಕಸಭಾ ಚುನಾವಣೆ ನಡೆಯಲಿದೆ. ಹೀಗಾಗಿ ಈ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವರಿಬ್ಬರಿಗೆ ಅಗ್ನಿ ಪರೀಕ್ಷೆಯ ಸಮಯ. ಬಿಜೆಪಿಗರು ಮೋದಿ ಅವರನ್ನು ಹ್ಯಾಟ್ರಿಕ್ ದಡ ಮುಟ್ಟಿಸಬೇಕೆಂದು ಶ್ರಮಿಸುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ಸಿಗರು ರಾಹುಲ್ ಪಪ್ಪು ಅಲ್ಲ, ಈ ಬಾರಿ ಎಲ್ಲರ ಒಪ್ಪು ಎಂಬುದನ್ನು ಸಾಬೀತುಪಡಿಸಲು ಇನ್ನಿಲ್ಲದ ಹೋರಾಟ ನಡೆಸುತ್ತಿದ್ದಾರೆ. ಈ ನಡುವೆ ಯಾರ ಕೈ ಮೇಲಾಗಲಿದೆ ಎಂಬುದಕ್ಕೆ ಇಡೀ ದೇಶ ಜೂನ್ 4 ತನಕ ತುದಿಗಾಲಿನಲ್ಲಿ ಕಾಯ್ದು ನೋಡಲೇಬೇಕಾಗಿದೆ. 2024 ಲೋಕಸಭಾ ಚುನಾವಣೆಯ ಕಾವು ದಿನ ದಿನಕ್ಕೂ ಏರುತ್ತಾ ಸಾಗಿದೆ. ಈ ನಡುವೆ ಹಲವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಂದಿವೆ. ಸಾಕಷ್ಟು ಸಮೀಕ್ಷೆಗಳು ಈ ಬಾರಿಯೂ ಮೋದಿ ಅವರದೇ ಹವ ಎಂದು ಬಿಂಬಿಸಿವೆ. ಆದರೆ ಈ ಚುನಾವಣೆ ಕಳೆದ 2 ಚುನಾವಣೆಗಳಿಂದ ಬಿಜೆಪಿ ಸವಾಲನದ್ದು ಮತ್ತು ಅಷ್ಟೇ ಕಠಿಣವೂ ಹೌದು. ಯಾಕೆಂದರೆ 2020ರಲ್ಲಿ ಇಡೀ ವಿಶ್ವಕ್ಕೆ ಅಪ್ಪಳಿಸಿದ ಕೊರೋನಾ ಎಂಬ ಮಾರಕ ವೈರಸ್ನ ನಂತರ ಇಡೀ ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಭಾರಿ ಆಘಾತವಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಈ ವರ್ಗದ ಜನರೇ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 42% ಬಡವರಿದ್ದಾರೆ. ವಿಶ್ವದ ಬಡವರ ಜನಸಂಖ್ಯೆ ಪೈಕಿ 1/3 ಬಡವರು ನಮ್ಮ ದೇಶದಲ್ಲಿಯೇ ಇದ್ದಾರೆ. ಇನ್ನು ದೇಶದಲ್ಲಿ ಇದೀಗ 31% ಮಧ್ಯಮ ವರ್ಗದ ಜನರಿದ್ದಾರೆ. ಈ ಸಂಖ್ಯೆ 2031ರ ವೇಳೆಗೆ 40% ಗಡಿ ತಲುಪುತ್ತೆ ಎಂದು ಅಂದಾಜಿಸಲಿದೆ. ಇವರು ಇದುವರೆಗಿನ ಎಲ್ಲ ಸರ್ಕಾರಗಳ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ. ಆದರೆ 2020ರ ನಂತರದ ಬೆಳವಣಿಗೆಗಳನ್ನು ಸೂಕ್ತವಾಗಿ ನಿರ್ವಹಿಸಿದ NDA ಸರ್ಕಾರದ ಬಗ್ಗೆ ಅತಿ ಹೆಚ್ಚು ಅಸಮಾಧಾನ ಹೊಂದಿದ್ದಾರೆ. ಆದರೂ ಅವರು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವುತ್ತಾ ಬರುತ್ತಿದ್ದಾರೆ. ಏನೇ ಆಗಲಿ, ಬಡವರು ಮತ್ತು ಮಧ್ಯಮ ವರ್ಗದವರ ಮತಗಳೇ ಈ ಬಾರಿ ನಿರ್ಣಾಯಕವಾಗಲಿವೆ. ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳ ವಿಷಯಕ್ಕೆ ಬರುವುದಾದರೆ ಎಲ್ಲ ಸಮೀಕ್ಷೆಗಳು ಕರಾರುವಾಕ್ಕಾಗಿ ಮೂಡು ಬಂದಿಲ್ಲ ಎಂಬುದು ಹಲವು ಚುನಾವಣೆಗಳ ಸಂದರ್ಭದಲ್ಲಿ ಸಾಬೀತಾಗಿದೆ. ಹೀಗಾಗಿ ಈ ಸಮೀಕ್ಷೆಗಳ ಫಲಿತಾಂಶದ ಬಗ್ಗೆ ಈಗಾಗಲೇ ಒಮ್ಮತದ ಅಭಿಪ್ರಾಯ ಮೂಡಿಸುವುದು ಸರಿಯಾದ ಕ್ರಮವಲ್ಲ. ಆದರೂ ಹಲವು ಸಮೀಕ್ಷೆಗಳು NDA ಪರ ಮೂಡು ಬಂದಿವೆ. ಪ್ರತಿಪಕ್ಷಗಳ ಒಕ್ಕೂಟ ಇಂಡಿಯಾ ಮೈತ್ರಿಕೂಟಕ್ಕಿಂತ ಅದು 12% ಮುನ್ನಡೆ ಸಾಧಿಸಿದೆ. ಇನ್ನು NDAಗೆ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಹೆಚ್ಚು ಅಂಕ ನೀಡಲಿವೆ. ಆದರೂ ಜನರು ಈ ಚುನಾವಣೆಯಲ್ಲಿ ನಿತ್ಯ ಬದುಕಿಗೆ ಸಂಬಂಧಿಸಿದ ಸಮಸ್ಯೆಗಳು ನಮಗೆ ಪ್ರಮುಖ ಕಾಳಜಿಯ ವಿಷಯಗಳು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಸಮಾಜದಲ್ಲಿನ ನಿರುದ್ಯೋಗ ಮತ್ತು ಹಣಬರಹದ ಬಗ್ಗೆ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಕಾಂಗ್ರೆಸ್ನ ಒಕ್ಕೂಟಕ್ಕೆ ಲಾಭವಾಗಿ
ಪರಿಣಮಿಸಲಿದೆ. ಇನ್ನು ಈ ಸಮೀಕ್ಷೆಗಳಲ್ಲಿ ಪಾಲ್ಗೊಂಡ 10ರಲ್ಲಿ ಕೇವಲ 4 ಬಿಜೆಪಿಯನ್ನು ಬೆಂಬಲಿಸಿರುವುದು ಬಿಜೆಪಿಗೆ ಕಳೆದ ಚುನಾವಣೆಗಳಿಗಿಂತ ಈ ಚುನಾವಣೆ ಭಿನ್ನ ಎಂಬುದರ ಸಾರವಾಗಿದೆ. ಕಾಂಗ್ರೆಸ್ ಕೂಡ ಸ್ವಲ್ಪ ಲಾಭವನ್ನು ಗಳಿಸುವ ನಿರೀಕ್ಷೆಯಲ್ಲಿದೆ. ಹಾಗೆಂದು ಇದೇ ಅಂತಿಮ ಎಂದು ಶರ ಬರೆದು ಬಿಡಲು ಸಾಧ್ಯ ಇಲ್ಲ. ಯಾಕೆಂದರೆ ಚುನಾವಣೆ ಹೊತ್ತಿಗೆ ಏನು ಬೇಕಾದ್ರೂ ಬದಲಾಗಬಹುದು. ಸಮೀಕ್ಷೆಯಲ್ಲಿ ಭಾಗಿಯಾಗಿರೋರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಬಿಜೆಪಿಯ 10 ವರ್ಷಗಳ ಸರ್ಕಾರದ ಹಿಂದಿನ ಕಾರ್ಯಕ್ಷಮತೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಇದು ಮೋದಿ ಸರ್ಕಾರಕ್ಕೆ ಮತ್ತೊಂದು ಅವಕಾಶವನ್ನು ನೀಡುವ ಬಗ್ಗೆ ಒಲವನ್ನು ಸೂಚಿಸಿದೆ ಎಂಬುದು ಕೆಲವು ಸಮೀಕ್ಷೆಗಳ ಅಭಿಪ್ರಾಯ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೋದಿ ಗ್ಯಾರಂಟಿ ಮತದಾರರನ್ನು ಸೆಳೆಯುತ್ತಿದೆ. मुफ्त बिजली योजना, इलेक्ट्रिसिटी का आपका बिल 0 होगा. ಇದು ರಾಹುಲ್ ಗಾಂಧಿ ಅವರ ಭರವಸೆಗಳಿಗಿಂತ ಹೆಚ್ಚು ಪ್ರಮುಖವಾಗಿ ಹೇಳಿಕೊಂಡಿವೆ. ಸಮೀಕ್ಷೆಯಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡರೂ 2009ಕ್ಕೆ ಹೋಲಿಸಿದರೆ ಸರ್ಕಾರದ ಕಾರ್ಯಕ್ಷಮತೆಯ ತೃಪ್ತಿಯಲ್ಲಿ ಕುಸಿತವಿದೆ. ನಗರ ಪ್ರದೇಶಗಳು ಮತ್ತೊಂದು ಅವಧಿಗೆ ಕಡಿಮೆ ಬೆಂಬಲವನ್ನು ತೋರಿಸ್ತಾ ಇವೆ ಎಂಬುದು ಕೆಲವು ಸಮೀಕ್ಷೆಗಳ ಅಭಿಪ್ರಾಯ. ಆದರೆ ನಗರ ಪ್ರದೇಶಗಳಲ್ಲಿ ಬಿಜೆಪಿ ಮತದಾರರ ಸಂಖ್ಯೆ ಕುಸಿದರೆ ಅದು ನೇರವಾಗಿ ಆ ಪಕ್ಷಕ್ಕೆ ದೊಡ್ಡ ಅಪಾಯ ತರಲಿದೆ. ಈ ಬಾರಿಯೂ ಪ್ರಧಾನಿ ಮೋದಿ ಅವರ ವ್ಯಕ್ತಿತ್ವವೇ ನಿರ್ಣಾಯಕ ಅಂಶವಾಗಿ ಉಳಿದಿದೆ. ಅದರ ಹೊರತು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಈ ಸಮೀಕ್ಷೆಗಳ ವೇಳೆ ಹೆಚ್ಚು ಚರ್ಚೆಗೆ ಬಂದಿಲ್ಲ. ಈ ಬಗ್ಗೆ ಮಾತನಾಡಿರುವುದರಲ್ಲಿ ಅರ್ಧದಷ್ಟು ಜನರು ರಾಹುಲ್ ಗಾಂಧಿ ಅವರಿಗಿಂತ ಪ್ರಧಾನಿಯಾಗಿ ಮೋದಿ ಅವರಿಗೆ ಆದ್ಯತೆ ನೀಡಿದ್ದಾರೆ. ಆದರೆ ಉಳಿದವರ ಅಭಿಪ್ರಾಯ ಏನು ಎಂಬುದನ್ನು ಈ ಯಾವ ಸಮೀಕ್ಷೆಗಳು ಸ್ಪಷ್ಟಿಸಿಲ್ಲ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿ ಅವರು ಅತ್ಯಂತ ಮೆಚ್ಚುಗೆಯ ಕೆಲಸವಾಗಿ ಪರಿಣಮಿಸಿದೆ. ಇದು ಮತದಾರರಲ್ಲಿ ವಿಶೇಷವಾಗಿ NDA ಬೆಂಬಲಿಗರಲ್ಲಿ ಬಲವಾಗಿ ಪ್ರತಿಧ್ವನಿಸಿದೆ ಎಂಬುದು ಈ ಹಲವು ಸಮೀಕ್ಷೆಗಳ ಅಭಿಪ್ರಾಯ. ಆದರೆ ಜನ ತನ್ನ ಸಮಸ್ಯೆಗಳಿಗಿಂತ ರಾಮ ಮಂದಿರದ ಸಮಸ್ಯೆ ಪರಿಹಾರವಾಗಿದೆ. ನಮಗೆ ಖುಷಿಯ ಸಂಗತಿ, ಹಿಂದೆ ಹೇಳಿದಂತೆ ಸ್ಪಷ್ಟವಾಗಿ ಯಾವ ಸಮೀಕ್ಷೆಗಳಲ್ಲೂ ಬಹಿರಂಗಪಡಿಸಿಲ್ಲ. ಯಾಕೆಂದರೆ ಅವರು ದಿನನಿತ್ಯ ಏರುತ್ತಿರುವ ಬೆಲೆಗಳು ಮತ್ತು ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ಆತಂಕ ಹೊರಹಾಕಿದ್ದಾರೆ. ಇದು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಿರಂತರ ಜನಪ್ರಿಯತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತಿದೆ ಎಂಬ ಸಮೀಕ್ಷೆಗಳ ಅಭಿಪ್ರಾಯವನ್ನು ದೊಡ್ಡ ಮಟ್ಟದಲ್ಲಿಯೇ ತುಲನೆ ಮಾಡಬೇಕೆಂದು ಕಾಲಘಟ್ಟವಿದೆ. ಹಸಿವಿಗಿಂತ ದೊಡ್ಡ ದೇವರು ಮತ್ತೊಂದಿಲ್ಲ. ಹಸುವನ್ನು ಯಾರು ನೀಗಿಸುತ್ತಾರೋ ಅವರೇ ಕಣ್ಣಿಗೆ ಕಾಣುವ ದೊಡ್ಡ ದೇವರು. ದೇಶದ ಬಡವರು ಈ ವಿಷಯದಲ್ಲಿ ಪಾಪಿಗಳು ಎಂದರೂ ತಪ್ಪಿಲ್ಲ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಹೊಟ್ಟೆ ಹಸಿವಿನಿಂದ ಸತ್ತಿದ್ದಾರೆ. ಅವರ ಪಾಲಿಗೆ ಯಾವ ರಾಜಕಾರಣಿಯೂ ರಾಮನ ರೂಪದಲ್ಲಿ ದರ್ಶನ ನೀಡಲಿಲ್ಲ. ಇದು ಈ ದೇಶದ ಅತಿ ದೊಡ್ಡ ದುರಂತ. ಇನ್ನು ದೇಶದ ಆರ್ಥಿಕ ಸಂಕಷ್ಟದ ಹೊರತಾಗಿಯೂ ಬಿಜೆಪಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆದರೆ ಇದು ಮುಂಬರುವ ಚುನಾವಣೆಯಲ್ಲಿ ಮತದಾರರ ಭಾವನೆಗಳು ಮತ್ತು ಆರ್ಥಿಕ ಕಾರ್ಯಕ್ಷಮತೆಯೊಂದಿಗೆ ಮಾತ್ರ ಹೊಂದಿಕೆ ಆಗುತ್ತಿಲ್ಲ ಎಂದು ಸೂಚಿಸುತ್ತದೆ ಎಂಬುದು ಈ ಸಮೀಕ್ಷೆಗಳ ಅಭಿಪ್ರಾಯ. ಇದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ. ಈ ಸಮೀಕ್ಷೆ ನಡೆಸಿದವರಿಗೆ ಒಂದು ಸ್ಪಷ್ಟತೆ ಇಲ್ಲ. ಆರ್ಥಿಕ ಸಂಕಷ್ಟದ ಬಗ್ಗೆ ಇಂದು ಎಲ್ಲರಿಗೂ ಅರಿವಾಗಿದೆ. ಯಾರು ಯಾರನ್ನು ವಂಚಿಸಲು ಸಾಧ್ಯವಿಲ್ಲ ಎಂಬುದು ಸಮೀಕ್ಷೆಗಳಲ್ಲಿ ಪಾಲುಗೊಂಡವರಲ್ಲೇ ವ್ಯಕ್ತವಾಗಿದೆ. ಮತದಾರರು ಈ ಬಾರಿಯೂ ವಾಸ್ತವ್ಯಕ್ಕೆ ತೀರಾ ಹತ್ತಿರವಾದಂತೆ ಕಾಣಿಸುತ್ತಿದ್ದಾರೆ. ಆದರೂ ಬಹುತೇಕ ಮಂದಿ ತಮ್ಮ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಹೀಗಾಗಿ ಹೀಗೇ ಆಗಿಬಿಡುತ್ತೆ ಎಂದು ಸ್ಪಷ್ಟವಾಗಿ ಯಾರೂ ಹೇಳಲು ಸಾಧ್ಯವೇ ಇಲ್ಲ. ಉತ್ತರ ಮತ್ತು ಪಶ್ಚಿಮದ ಬಿಜೆಪಿಯ ಭದ್ರಕೋಟೆ ಆಗಿದೆ. ಆದರೆ ದಕ್ಷಿಣದಲ್ಲಿ ಸಮಿತಿ ಯಶಸ್ಸು ಸಿಗಬಹುದು. ಕಳೆದ ಬಾರಿ ಕರ್ನಾಟಕದಲ್ಲಿ ಭಾರಿ ಗೆಲುವು ಸಾಧಿಸಿದ್ದು ಈ ಬಾರಿ ಕೆಲವು ಬದಲಾವಣೆಗಳು ಆಗಲಿವೆ ಎಂಬ ಸಮೀಕ್ಷೆಗಳ ಅಭಿಪ್ರಾಯವು ಸುಳ್ಳು.
ಬಿಜೆಪಿಗೆ ದಕ್ಷಿಣದಲ್ಲಿ ಕೇವಲ ಕರ್ನಾಟಕ ಹೊರತುಪಡಿಸಿ ಬೇರೆ ಯಾವ ರಾಜ್ಯವೂ ಬೆಂಬಲಕ್ಕಿಲ್ಲ. ಆದರೆ ಈ ಬಾರಿ ಕರ್ನಾಟಕದ ಫಲಿತಾಂಶ ಭಾರಿ ಅಚ್ಚರಿ ಕಾಣಲಿವೆ. ರಾಜ್ಯದ ಜನಸಂಖ್ಯೆಯ ಒಟ್ಟಾರೆ ಮತದಾರರ ಪೈಕಿ ಅತಿ ಹೆಚ್ಚು ಇರುವ ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಮತಗಳು ಇಲ್ಲಿ ನಿರ್ಣಾಯಕ ಆಗಲಿವೆ. ಹೀಗಾಗಿ ಬಿಜೆಪಿ ಇಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಂಡರೂ ಅಚ್ಚರಿ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜರುಗಿದ ಪವಾಡ ಮತ್ತೊಮ್ಮೆ ಪುನರಾವರ್ತನೆಯಾದರೆ ಎಲ್ಲವೂ ಉಲ್ಟಂಪಲ್ಟ ಖಚಿತ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಸ್ಪರ್ಧೆ ಬಗ್ಗೆ ಮತದಾರನ ಒಲವಿದೆ. ಆದರೆ ಬಹುಕೋನದ ಸ್ಪರ್ಧೆಗಳು ಮತಗಳನ್ನು ವಿಭಜಿಸಿವೆ. ಒಟ್ಟಾರೆ ಸಮೀಕ್ಷೆಗಳ ಲೆಕ್ಕಾಚಾರಗಳು ಏನೇ ಇರಲಿ, ಬುದ್ಧಿವಂತ ಮತದಾರ ಅಳೆದು ಸುರಿದು ಈ ಬಾರಿ ಮತ ಚಲಾಯಿಸಲಿದ್ದಾನೆ. ಹೀಗಾಗಿ ದೇಶದ ಉದ್ದ ಕಾಲಕ್ಕೂ ಬಿರುಗಾಳಿ ಬೀಸಿದರೂ ಅಚ್ಚರಿ ಇಲ್ಲ. ಈ ಹಿಂದಿನ ಕೆಲವು ಸಮೀಕ್ಷೆಗಳು ಕರ್ನಾಟಕದ ಮಟ್ಟಿಗೆ ಬಿಜೆಪಿಗೆ ಹಿನ್ನಡೆಯಾಗುವ ಲಕ್ಷಣಗಳು ಸೂಚಿಸಿವೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯದ ಸುಳಿವನ್ನು ನೀಡಿವೆ. ಕಳೆದ ವರ್ಷ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತ ಪಡೆದು ಗೆಲುವು ಕಂಡಿತ್ತು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯೂ ಆಗಿದೆ. ಈ ಗೆಲುವಿನೊಂದಿಗೆ ನಿಕಟಪೂರ್ವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿಯನ್ನು ಸೋಲಿಸಿತ್ತು. ಈ ಗೆಲುವಿನ ಉತ್ಸಾಹವನ್ನು ಉಳಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಹುಮ್ಮಸ್ಸಲ್ಲಿದೆ. ಇದಕ್ಕಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ನೆಚ್ಚಿಕೊಂಡಿದೆ. ಇನ್ನೊಂದೆಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಸಲದ ಸಾಧನೆಯನ್ನು ಮೀರಿಸುವ ಸಾಧನೆ ಮಾಡಲು ಮುಂದಾಗಿದೆ. ಈ ತೀವ್ರ ರಾಜಕೀಯ ಚಟುವಟಿಕೆಗಳ ಮಧ್ಯೆ ಕೆಲವು ಸಮೀಕ್ಷೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶುಭ ಸುದ್ದಿ ನೀಡಿವೆ. ರಾಜ್ಯದಲ್ಲಿ ವಿಧಾನಸಭಾ ವಿಜಯದ ಅಲೆ ಕಾಂಗ್ರೆಸ್ ಪರವಾಗಿ ಪ್ರಬಲವಾಗಿದೆ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಶ್ರೇಷ್ಠ 10 ಹೆಚ್ಚುವರಿ ಮತಗಳನ್ನು ಪಡೆಯುವ ಸಾಧ್ಯವಿದೆ. ಇನ್ನೊಂದೆಡೆ 2019 ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಹೋಲಿಸಿದರೆ ಬಿಜೆಪಿಗೆ ಸ್ಥಾನಗಳ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ನಡುವೆಯೂ ರಾಜ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಬಿಜೆಪಿ ಶ್ರಮಿಸುತ್ತಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕರ್ನಾಟಕದ ಸಚಿವ ಸಂಪುಟದ ಬಹುತೇಕ ಹಾಲಿ ಸಚಿವರು ಆಸಕ್ತಿ ಹೊಂದಲಿಲ್ಲ. ಬದಲಾಗಿ ಹಲವರು ಕುಟುಂಬದ ಸದಸ್ಯರೇ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಅವರು ಗೆಲ್ಲಿಸಿಕೊಂಡು ಬರುವ ಹೊಣೆಯನ್ನು ಆ ಸಚಿವರ ಹೆಗ್ಗಳಿಕೆ ಹೊರಿಸಿದ್ದಾರೆ. ಆಗೊಮ್ಮೆ ತಮ್ಮವರು ಸೋತರೆ ಸಚಿವ ಸ್ಥಾನ ಕಳೆದುಕೊಳ್ಳಬಹುದು ಎಂದು ಭೀತಿ ಅವರನ್ನು ಆವರಿಸಿದೆ. ಹೀಗಾಗಿ ಶತಾಯ ಗತಾಯ ತಮ್ಮವರನ್ನು ಗೆಲ್ಲಿಸಲೇಬೇಕೆಂಬ ಹಠಕ್ಕೆ ಅವರೆಲ್ಲ ಬಿದ್ದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ವಿಧಾನಸಭಾ ಚುನಾವಣೆಯ ಜಾತಿ ಸಂಕೀರ್ಣವನ್ನು ಪುನರಾವರ್ತಿಸಲು ಪ್ರಯತ್ನಿಸುತ್ತಿದೆ. ಇದಕ್ಕೆ ರಾಜ್ಯದ ಕೆಲವು ಪ್ರಭಾವಿ ಶಾಸಕರು ಬೆಂಬಲವನ್ನು ಪಕ್ಷಕ್ಕೆ ಅವಲಂಬಿಸಿದೆ. ಈ ನಿಟ್ಟಿನಲ್ಲಿಯೂ ರಾಜ್ಯ ಕಾಂಗ್ರೆಸ್ ನಾಯಕರ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸಿ ಚುನಾವಣೆ ಎದುರಿಸಿದ್ದಾರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆ ಎದುರಾದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಸರ್ಕಾರವಿತ್ತು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಆ ಸರ್ಕಾರದ ಮೇಲೆ ಗಡಪ್ರಭಾವ ಬೀರಲಿಲ್ಲ. ಅದಕ್ಕೆ ಕಾರಣ ಮೈತ್ರಿ ಪಕ್ಷಗಳ ನಡುವೆ ಮೂಡಿದ ಒಮ್ಮತವು ಭಾರಿ ಸೋಲಿಗೆ ಕಾರಣವಾಗಿತ್ತು. ಆದರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ಅದರ ಅಸ್ತಿತ್ವ ಭದ್ರವಾಗಿರಬೇಕಾದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅದು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಗರಿಷ್ಠ ಎಷ್ಟಾದರೂ ಸರಿ, ಆದರೆ ಬಿಜೆಪಿಗಿಂತ ಕಡಿಮೆ ಸ್ಥಾನ ಗಳಿಸಿದರೆ ಪಕ್ಷಕ್ಕೆ ಅಪಾಯ ಹೆಚ್ಚು. ಹೀಗಾಗಿ ಪಕ್ಷದ ನಾಯಕರೆಲ್ಲರೂ ತಮ್ಮಲ್ಲಿನ ದ್ವೇಷ ಮರೆತು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು
ಹೆಣಗಾಡುತ್ತಿದ್ದಾರೆ. ಇದು ಅವರಿಗೆ ಅತಿ ಹೆಚ್ಚು ಅನಿವಾರ್ಯವೂ ಕೂಡ ಹೌದು. ಈ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭರ್ಜರಿ ಸವಾಲು ಎದುರಾಗಿದೆ. ರಾಜ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 28 ಸ್ಥಾನಗಳ ಪೈಕಿ ಬಿಜೆಪಿ 25, ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ 1 ಸ್ಥಾನಗಳನ್ನು ಗೆದ್ದಿದ್ದವು. 1 ಸ್ಥಾನವನ್ನು ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಗೆದ್ದುಕೊಂಡಿದ್ದರು. 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯ ಸಾಧಿಸಿದ ದಕ್ಷಿಣ ಭಾರತದ ಏಕೈಕ ರಾಜ್ಯ ಅಂದ್ರೆ ಅದು ಕರ್ನಾಟಕ ಮಾತ್ರ. ಅದು 300ರ ಗಡಿ ದಾಟಲು ಸಾಧ್ಯವಾಗಿದೆ ರಾಜ್ಯದ ಫಲಿತಾಂಶದಿಂದ. ಹೀಗಾಗಿ ಈ ಬಾರಿಯೂ ಅದೇ ಫಲಿತಾಂಶಕ್ಕೆ ಬಿಜೆಪಿ ಭರ್ಜರಿ ಸಿದ್ಧತೆ ನಡೆಸಿದೆ. ಆದರೆ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ದು ಕಡಿಮೆ ಸಾಧನೆಗಂತೂ ಅಲ್ಲವೇ ಅಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿಯೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರಲಿಲ್ಲ. ಇದೀಗ ಬದಲಾದ ಕಾಲಘಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟದ ಅಭ್ಯರ್ಥಿಗಳು ಕಾಣಲಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಈ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳೇ ಪ್ರಬಲ ಪೈಪೋಟಿ ಬಡಿದಿದ್ದಾರೆ. ಇದೀಗ ಕಳೆದ ಬಾರಿಯ ಬಿಜೆಪಿ ಕಿರೀಟವನ್ನು ಕಾಂಗ್ರೆಸ್ ತನ್ನ ಮುಡಿಗೇರಿಸಿಕೊಳ್ಳಬೇಕಾಗಿದೆ. ಅನಿವಾರ್ಯತೆ ಕೂಡ ಇದೆ. ಆದರೆ ಬಿಜೆಪಿಯು ಇದರಿಂದ ಹೊರತಾಗಿಲ್ಲ. ಆದರೂ ಮತದಾರರಿಗೆ ಜೆಡಿಎಸ್ ಜೊತೆಗಿನ ಮೈತ್ರಿ ಎಷ್ಟು ಸಹಾಯವಾಗಿದೆ ಎಂಬುದು ಮುಖ್ಯವಾಗಲಿದೆ. ಒಟ್ಟಾರೆ ದೇಶದ ಮಟ್ಟಿಗೆ ಈ ಲೋಕಸಭಾ ಚುನಾವಣೆ ಏನೇ ಆಗಿರಲಿ, ರಾಜ್ಯದ ಮಟ್ಟಕ್ಕಂತೂ ಅದು 3 ಪಕ್ಷಗಳಿಗೂ ನಿರ್ಣಾಯಕ. ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಭವಿಷ್ಯದ ಹಣೆಬರಹ ಬರೆಯಲಿವೆ. ಈ ಚುನಾವಣೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದೆ. ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಗೆದ್ದರೆ ಹಳೆ ಮೈಸೂರು ಭಾಗದಲ್ಲಿ ಅದರ ಪ್ರಬಲ ಹೆಚ್ಚಲಿದೆ. ಜೊತೆಗೆ ಮೈಸೂರು, ಚಾಮರಾಜನಗರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದರೆ ಹಳೆ ಮೈಸೂರು ಭಾಗ ಕಾಂಗ್ರೆಸ್ ಕೈ ತಪ್ಪಲಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದರಿಂದ ಹೆಚ್ಚು ನಷ್ಟವಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅಂಥದ್ದೇ ಆದಂತ ಆಘಾತ ಮತ್ತು ತಾಪತ್ರೆಯನ್ನು ತಂದೊಡಲಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಚಿತ್ರಣ ಬದಲಾಗುವ ಸೂಚನೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಹಸಿವಿಗಿಂತ ದೊಡ್ಡ ದೇವರು ಮತ್ತೊಂದು ಇರಲಾರದು ಎಂದು ಈ ಚುನಾವಣೆಯಲ್ಲಿ ಸಾಬೀತಾದರೆ ಮುಂದಿನ 5 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಖಚಿತ. ಹೀಗಾಗಿ ವೀಕ್ಷಕರೇ, ನಿಮ್ಮ ಮತವನ್ನು ಸರಿಯಾದ ಅಭ್ಯರ್ಥಿಗೆ ನೀಡಿ. ಹಾಗೆಯೇ ಈ ಬಾರಿ ತುಂಬಾ ಹೊಸ ಮತದಾರರು ಕೂಡ ಇದ್ದಾರೆ. ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಒಂದು ಮತ ದೇಶದ ಹಿತಕ್ಕಾಗಿ ಇರಲಿ. ಇದಿಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.